ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿದೆ. ಇನ್ನೊಂದು ಕಡೆಯಲ್ಲಿ ಎಸ್ಐಟಿ ಅವರು ಈ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದ್ದಾರೆ. ನಮಗೆ ಎಸ್ಐಟಿ ತನಿಖೆ ಬೇಡ, ಸಿಬಿಐ ತನಿಖೆ ಬೇಕು. ನಮಗೆ ರಾಜ್ಯ ಸರ್ಕಾರದ ತನಿಖೆ ಮೇಲೆ ನಂಬಿಕೆ ಇಲ್ಲ. ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಪತ್ನಿ ಕವಿತಾ ಅವರು ಮಾಡಿರುವಂತಹ ಆಗ್ರಹ ಇದೆ. ಯಾವುದೇ ಕಾರಣಕ್ಕೂ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಈ ತನಿಖೆಯನ್ನು ಮಾಡೋದು ಬೇಡ, ಸಿಬಿಐ ಅವರು ಮಾಡಬೇಕು. ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಪತ್ನಿ ಕವಿತಾ ಆಗ್ರಹವನ್ನು ಮಾಡಿದ್ದಾರೆ. ಚಂದ್ರಶೇಖರ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯಾಗಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಡೆತ್ ನೋಟ್ ಅನ್ನು ಬರೆದು ಎಳೆಯಾಗಿ ವಿವರವನ್ನು ನೀಡಿದ್ರು. 182 ಕೋಟಿ ಅವ್ಯವಹಾರದ ಬಗ್ಗೆ, ಎಷ್ಟೊಂದು ಹಣ ಬಿಡುಗಡೆ ಬಗ್ಗೆ ಸಚಿವರಿಗೆ ಗೊತ್ತಿರಲಿಲ್ವಾ ಎನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಸಚಿವರ ಮೌಖಿಕ ಆದೇಶ ಅಂದರೆ ಅವರಿಗೆ ಗೊತ್ತಿರಲ್ವಾ? ನೇರವಾಗಿ ಇಲ್ಲದೆ ಇದ್ರೂ ಪರೋಕ್ಷವಾಗಿ ಸಚಿವರ ಹೆಸರು ಇರಬಹುದು. ಅಷ್ಟು ಹಣ ಲೆಕ್ಕ ಸಿಗದ ಹಾಗೆ ದುಡ್ಡನ್ನು ಭ್ರಷ್ಟಾಚಾರ ಮಾಡಿ ಒಬ್ಬ ಅಧಿಕಾರಿಯನ್ನು ಸಾಯಿಸಿ ಬಿಟ್ರಲ್ಲ ಕವಿತಾ ಅವರು ಹೇಳಿರುವಂಥ ಮಾತುಗಳಿವು. ಶಿವಮೊಗ್ಗದಲ್ಲಿ ಚಂದ್ರಶೇಖರನ್ ಪತ್ನಿ ಕವಿತಾ ಅವರು ಈ ರೀತಿಯಾಗಿ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಸಿಬಿಐ ತನಿಖೆಗೆ ಕೊಡಬೇಕು ಅಂತೇಳಿ. ಸರ್ ಹಂಗಂತಲ್ಲ, ಇಷ್ಟೆಲ್ಲ ನಡೆಯುವಾಗ ಅದು ಗೌರ್ಮೆಂಟ್ ಏನು ಮಾಡ್ತಾ ಇತ್ತು ಸರ್? ನಮಗೆ ಅಷ್ಟೊಂದು ದುಡ್ಡು ರಿಲೀಸ್ ಆಗಿರುತ್ತೆ, ಎಷ್ಟು ಫಂಡ್ ರಿಲೀಸ್ ಆಗಿರುತ್ತೆ, ಅದು ಎಷ್ಟೆಷ್ಟು ಖರ್ಚಾಗಿರುತ್ತೆ, ಈಗ ಕೊಡಲೇಬೇಕಲ್ವ ಸರ್ ಮಾಹಿತಿ? ನಮ್ಮನೆಯೇ ಕೊಡಬೇಕಾಗಿತ್ತು. ಅದ್ರ ಲೆಕ್ಕನೇ ಸಿಗ್ದಂಗೆ ದುಡ್ಡನ್ನು ಇದು ಮಾಡಿರುವಾಗ ಈಗ ಎಂಥ ಮನುಷ್ಯನಿಗಾದ್ರೂ ಭಯ ಇದ್ದೇ ಇರುತ್ತಲ್ವ ಸರ್, ಏನಾಗುತ್ತೋ ಏನೋ ಅನ್ನೋದು. ಅಂಥ ಅಧಿಕಾರಿನೇ ಸಾಯಿಸ್ಬಿಟ್ರಲ್ಲ, ಅವಾಗಾದ್ರೆ ಇವ್ರಿಗೆ ಲೆಕ್ಕ ಗೊತ್ತಿರಲ್ವ ಸರ್? ಫಂಡ್ ಎಷ್ಟು ರಿಲೀಫ್ ಆಗಿರುತ್ತೆ, ಎಷ್ಟು ಖರ್ಚಾಗಿರುತ್ತೆ ಗೊತ್ತಿರಲ್ವ ಸಚಿವರಿಗೆ? ಸದ್ಯಕ್ಕೆ ನಂಬಿಕೆ ಇಲ್ಲ. ಸಿಬಿಐ ಆಗಬೇಕು. ಯಾಕಂದರೆ ನಮ್ಮನೆ ಸಾವಿಗೆ ನ್ಯಾಯ ಸಿಗಬೇಕು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಸರ್. ಅದು ನನ್ನ ಕರ್ತವ್ಯ, ಅದು ನಾನು ಮಾಡಿಕೊಡ್ಬೇಕು ಅವ್ರಿಗೆ. ಸರ್ ಹಂಗಂತಲ್ಲ, ಇಷ್ಟೆಲ್ಲ ನಡೆಯುವಾಗ ಅದು ಗೌರ್ಮೆಂಟ್ ಏನು ಮಾಡ್ತಾ ಇತ್ತು ಸರ್? ನಮಗೆ ಅಷ್ಟೊಂದು ದುಡ್ಡು ರಿಲೀಸ್ ಆಗಿರುತ್ತೆ, ಎಷ್ಟು ಫಂಡ್ ರಿಲೀಸ್ ಆಗಿರುತ್ತೆ, ಅದು ಎಷ್ಟೆಷ್ಟು ಖರ್ಚಾಗಿರುತ್ತೆ, ಈಗ ಕೊಡಲೇಬೇಕಲ್ವ ಸರ್ ಮಾಹಿತಿ? ನಮ್ಮನೆಯೇ ಕೊಡಬೇಕಾಗಿತ್ತು. ಅದ್ರ ಲೆಕ್ಕನೇ ಸಿಗ್ದಂಗೆ ದುಡ್ಡನ್ನು ಇದು ಮಾಡಿರುವಾಗ ಈಗ ಎಂಥ ಮನುಷ್ಯನಿಗಾದ್ರೂ ಭಯ ಇದ್ದೇ ಇರುತ್ತಲ್ವ ಸರ್, ಏನಾಗುತ್ತೋ ಏನೋ ಅನ್ನೋದು. ಅಂಥ ಅಧಿಕಾರಿನೇ ಸಾಯಿಸ್ಬಿಟ್ರಲ್ಲ, ಅವಾಗಾದ್ರೆ ಇವ್ರಿಗೆ ಲೆಕ್ಕ ಗೊತ್ತಿರಲ್ವ ಸರ್? ಫಂಡ್ ಎಷ್ಟು ರಿಲೀಫ್ ಆಗಿರುತ್ತೆ, ಎಷ್ಟು ಖರ್ಚಾಗಿರುತ್ತೆ ಗೊತ್ತಿರಲ್ವ ಸಚಿವರಿಗೆ? ಸದ್ಯಕ್ಕೆ ನಂಬಿಕೆ ಇಲ್ಲ. ಸಿಬಿಐ ಆಗಬೇಕು. ಯಾಕಂದರೆ ನಮ್ಮನೆ ಸಾವಿಗೆ ನ್ಯಾಯ ಸಿಗಬೇಕು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಸರ್. ಅದು ನನ್ನ ಕರ್ತವ್ಯ, ಅದು ನಾನು ಮಾಡಿಕೊಡ್ಬೇಕು ಅವ್ರಿಗೆ. ಸರ್ ಹಂಗಂತಲ್ಲ, ಇಷ್ಟೆಲ್ಲ ನಡೆಯುವಾಗ ಅದು ಗೌರ್ಮೆಂಟ್ ಏನು ಮಾಡ್ತಾ ಇತ್ತು ಸರ್? ನಮಗೆ ಅಷ್ಟೊಂದು ದುಡ್ಡು ರಿಲೀಸ್ ಆಗಿರುತ್ತೆ, ಎಷ್ಟು ಫಂಡ್ ರಿಲೀಸ್ ಆಗಿರುತ್ತೆ, ಅದು ಎಷ್ಟೆಷ್ಟು ಖರ್ಚಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.